ಬೆಂಗಳೂರಲ್ಲಿ ಬ್ರೇಕ್ಫಾಸ್ಟ್, ಬೆಳಗಾವಿಯಲ್ಲಿ ಡಿನ್ನರ್. ರಿಪಬ್ಲಿಕ್ ಕನ್ನಡದಲ್ಲಿ ಪೊಲಿಟಿಕಲ್ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಈಗ ಮತ್ತೆ ಈ ಡಿನ್ನರ್ ಪಾಲಿಟಿಕ್ಸ್ ಸದ್ದು ಮಾಡ್ತಾ ಇದೆ. ಬೆಳಗಾವಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಡಿನ್ನರ್ ಮೀಟಿಂಗ್ ಮಾಡಿದ್ದಾರೆ. ಅಹಿಂದ ನಾಯಕರ ಜೊತೆಗೆ ಸಿದ್ದರಾಮಯ್ಯ ಔತಣಕೂಟ. ಇದು ಸಾಕಷ್ಟು ಚರ್ಚೆ ಜೊತೆಗೆ ಕುತೂಹಲಕ್ಕೂ ಕೂಡ ಕಾರಣ ಆಗ್ತಾ ಇರೋದು. ಇಲ್ಲಿ ಬೆಂಗಳೂರಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಯಿತು, ಅದರ ಜೊತೆಯಲ್ಲಿ ಬೆಳಗಾವಿಯಲ್ಲಿ ಡಿನ್ನರ್ ಮೀಟಿಂಗ್ ಆಗಿಲ್ಲ, ಮಾತುಕತೆ ನಡೆದಿಲ್ಲ, ಯಾವುದ್ರ ಬಗ್ಗೆಯೂ ನಾವು ಮಾತಾಡಿಲ್ಲ, ರಾಜಕಾರಣ ಚರ್ಚೆಯೇ ಆಗಿಲ್ಲ ಅಂತ ಅಂದ್ರೂ ಕೂಡ ರಾಜಕಾರಣಿಗಳು ಸೇರಿದಂತಹ ಸಂದರ್ಭದಲ್ಲಿ ರಾಜಕಾರಣದ ಹೊರತಾಗಿ ಬೇರೆ ಏನ್ ಚರ್ಚೆ ಆಗುತ್ತೆ ಅನ್ನುವಂತಹ ವಿಚಾರ. ಹಾಗಾಗಿ ಈ ಔತಣಕೂಟದ ಬಗ್ಗೆ ಒಂದಷ್ಟು ಚರ್ಚೆಗಳಂತೂ ಆಗ್ತಾ ಇದೆ. ಅದರಲ್ಲೂ ಅಹಿಂದ ನಾಯಕರೇ ಸೇರಿರೋದಿದೆಯಲ್ಲ, ಇದು ಚರ್ಚೆಗೆ ಕಾರಣ. ಎಲ್ಲಾ ನಾಯಕರು ಸೇರಿದ್ರೆ ಅದೊಂದು ಬೇರೆ ಕತೆ. ಆದ್ರೆ ಇಲ್ಲಿ ಈ ಡಿನ್ನರ್ ಮೀಟಿಂಗ್ ನಲ್ಲಿ ಸೇರಿರೋರೆಲ್ಲರೂ ಕೂಡ ಅಹಿಂದ ನಾಯಕರು. ಅಹಿಂದ ಶಕ್ತಿ ಪ್ರದರ್ಶನವೋ, ಒಗ್ಗಟ್ಟು ಪ್ರದರ್ಶನವೋ, ಅಥವಾ ಮುಂದಿನ ದಿನಗಳಲ್ಲಿ ಒಂದಷ್ಟು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತುಕತೆಯೋ ಚರ್ಚೆಯೋ ಅನ್ನುವಂತ ನಿಟ್ಟಿನಲ್ಲಿ ಈಗ ಚರ್ಚೆ ಆಗ್ತಾ ಇದೆ. ಒಗ್ಗಟ್ಟಿನ ಮಂತ್ರದ ಕಟ್ಟಪ್ಪಣೆ ನಡುವೆಯೂ ಕೂಡ ಈ ರಾಜಕೀಯ ನಿಂತಿಲ್ಲ. ಅಧಿವೇಶನ ಅಖಾಡದಲ್ಲೂ ಕೂಡ ಈ ಬಣ ಬಡಿದಾಟ ರಂಗೇರಿದೆ. ಅಹಿಂದ ಅಸ್ತ್ರವನ್ನ ಹೂಡೋದಕ್ಕೆ ಸಿದ್ದರಾಮಯ್ಯ ಏನಾದ್ರೂ ಮುಂದಾದ್ರ ಇದರ ಮಧ್ಯದಲ್ಲಿ ಅನ್ನುವಂತ ಒಂದು ಪ್ರಶ್ನೆ ಈಗ ಕಾಡ್ತಾ ಇರೋದು. ಬದಲಾವಣೆ ಆಟದಲ್ಲಿ ಅಹಿಂದ ಚೆಕ್ಮೇಟ್ ಪೂರ್ವ ತಯಾರಿಯನ್ನ ನಡೆಸ್ತಾ ಇದ್ದಾರಾ ಅನ್ನುವಂತ ನಿಟ್ಟಿನಲ್ಲಿ ಸೂಚನೆ ಒಂದಷ್ಟು ಸಿಗ್ತಾ ಇದೆ. ಆಪ್ತ ಅಹಿಂದ ಮುಖಂಡರ ಜೊತೆಯಲ್ಲಿ ಈಗ ಡಿನ್ನರ್ ಪೇ ಚರ್ಚಾ. ಹೈಕಮಾಂಡ್ಗೆ ಕ್ಲಿಯರ್ ಮೆಸೇಜ್ ರವಾನೆ ಮಾಡೋದಕ್ಕೂ ಕೂಡ ಸಿದ್ದತೆಯನ್ನ ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದು ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಆ ಕಾರಣದಿಂದ ಈ ಮೀಟಿಂಗ್ ಇದೆಯಲ್ಲ, ಡಿನ್ನರ್ ಮೀಟಿಂಗ್, ಇದು ಕುತೂಹಲಕ್ಕೆ ಕಾರಣ ಆಗಿದೆ. ಡಿಕೆ ಶಿವಕುಮಾರ್ ಅವರನ್ನ ಕೂಡ ನಾವು ಇನ್ವೈಟ್ ಮಾಡಿದ್ವಿ ಅಂತ ಈ ಔತಣಕೂಟವನ್ನ ಅರೇಂಜ್ ಮಾಡಿದಂತ ಫಿರೋಜ್ ಹೇಳಿದ್ರು. ಮಾಜಿ ಶಾಸಕರು ಫಿರೋಜ್ ಈ ಡಿನ್ನರ್ ಅನ್ನ ಅರೇಂಜ್ ಮಾಡಿದ್ರು. ಅವರು ಕೂಡ ಮಾತಾಡಿ ಹೇಳಿದ್ರು. ಉಳಿದಂತೆ ಯಾರು ಕೂಡ ಮಾತಾಡಿಲ್ಲ. ಅಹಿಂದ ನಾಯಕರು ಅಲ್ಲಿ ಬಂದಂತವರಾಗಿರ್ಬೋದು, ಸೇರಿದಂತೆ ಸಿದ್ದರಾಮಯ್ಯನವರಾಗಿರ್ಬೋದು, ಈ ಡಿನ್ನರ್ ಮೀಟಿಂಗ್ ಬಳಿಕ ಯಾರು ಕೂಡ ಯಾವುದೇ ವಿಚಾರದ ಬಗ್ಗೆ ಮಾತಾಡಿಲ್ಲ. ಆದ್ರೆ ಮುಂದೆ ಡಿಕೆಶಿ ಬಣದ ನಡೆ ಏನು ಅನ್ನುವಂಥದ್ದು ಈಗ ಪ್ರಶ್ನೆ. ನಿನ್ನೆ ಬೆಳಗಾವಿಯಲ್ಲಿ ಅದೊಂದು ಮೀಟಿಂಗ್ ಇದೆಯಲ್ಲ, ಇದು ಭಾರೀ ಸದ್ದು ಮಾಡ್ತಾ ಇದೆ. ಅಹಿಂದ ನಾಯಕರನ್ನ ಒಗ್ಗೂಡಿಸೋದಕ್ಕೆ ಸಿದ್ದರಾಮಯ್ಯ ರಣತಂತ್ರವನ್ನ ಹೆಣೆದಿದ್ದಾರೆ ಅನ್ನೋದು ಕೂಡ ಪಕ್ಕಾ ಗೊತ್ತಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಈ ಡೀಟೇಲ್ಸ್ ನಿಮ್ಮ ಮುಂದೆ. ಬೆಳಗಾವಿಯಲ್ಲೂ ನಿಲ್ಲದ ಡಿನ್ನರ್ ಪಾಲಿಟಿಕ್ಸ್. ಫಿರೋಜ್ ಸೇಠ್ ಮನೆಯಲ್ಲಿ ಅಹಿಂದ ಸಭೆ. ಕುರ್ಚಿ ಕಿತ್ತಾಟದ ಮಧ್ಯೆ ಬೆಳಗಾವಿಯಲ್ಲೂ ಕೂಡ ಡಿನ್ನರ್ ಪಾಲಿಟಿಕ್ಸ್ ನಿಲ್ತಾ ಇಲ್ಲ. ಮಾಜಿ ಶಾಸಕ ಫಿರೋಜ್ ಸೇಠ್ ಮನೆಯಲ್ಲಿ ನಿನ್ನೆ ಅಹಿಂದ ನಾಯಕರ ಡಿನ್ನರ್ ಮೀಟಿಂಗ್ ಜೋರಾಗಿತ್ತು. ಬೆಳಗಾವಿಯ ಟಿವಿ ಸೆಂಟರ್ನಲ್ಲಿರುವಂತಹ ಫಿರೋಜ್ ಸೇಠ್ ಮನೆಯಲ್ಲಿ ಡಿನ್ನರ್ ಮೀಟಿಂಗ್ ನಡೆದು ಹೋಗಿದೆ. ಅಹಿಂದ ನಾಯಕರಿಗೆ ತರಹೇವಾರಿ ಮೀನಿನ ಊಟ, ಮಟನ್ ಚಾಪ್ಸ್, ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ, ವೆಜ್ ಸೇರಿ 30ಕ್ಕೂ ಅಧಿಕ ಖಾದ್ಯಗಳನ್ನ ರೆಡಿ ಮಾಡಿಸಲಾಗಿತ್ತು. ಮತ್ತೊಂದು ಬಾಡೂಟದ ಜೊತೆಗೆ ಪಟ್ಟದ ಚರ್ಚೆ ನಡೀತಾ ಅನ್ನೋ ಕುತೂಹಲ ಕೂಡ ಮೂಡಿದೆ. अशोक पट्टन जी थे इधर, बराबर है. हमारे लॉयर साहब थे कोर्ट के, ಎಲ್ಲರೂ ಇದು ಸತಿ ಅನ್ನಾರ್ ಅವರು ಅದಾರೆ. ಅಹಿಂದ ಒಂದು ಇದೆ, ಕರೆಕ್ಟ್. ನಮ್ಮ ಕಳ್ಕಳಿ ಇದೆ. ಅಹಿಂದ ಮಂಡಕ್ಕೆ ಬಂದಿ ಬಗ್ಗೆ ಅದು ಬೇರೆ ವಿಷಯ, ಅದು ಪಾಲಿಟಿಕ್ಸ್. ಸೆಷನ್ ಇರ್ತದೆ ಬೆಳಗಾವಿಯಲ್ಲಿ, ಚಳಿ ಸೆಷನ್. ಸಿಎಂ ಸಾಹೇಬ್ರ ಅಣ್ಣ ಅವ್ರಿಗೆ ಮನೆಗೆ ಪ್ರತಿ ವರ್ಷ ಬರ್ತಾ ಇದ್ದಾರೆ. ಸಾಹೇಬ್ರ ಹೋಗಿ ಇನ್ವೈಟ್ ಮಾಡ್ತೀರಿ, ಅವರು ಯಾವಾಗ ಮಿಸ್ ಮಾಡೋದಿಲ್ಲ. ಅದು ಇಬ್ರದ್ದು ಪ್ರೀತಿ ಇದೆ, ಬಂದು ಊಟ ಮಾಡ್ತಾರೆ ಅವರು. ಎಲ್ಲ ನಮ್ಮ ಜಿಲ್ಲಾ ಸಚಿವರಿದ್ರು, ಮತ್ತೆ ಸ್ಪೀಕರ್ ಸಾಹೇಬ್ರಿದ್ರು. ಸಿಎಂ ಸಿದ್ದರಾಮಯ್ಯ, ಯುಟಿ ಖಾದರ್, ಜಮೀರ್ ಅಹಮದ್ ಖಾನ್, ರಹೀಂ ಖಾನ್, ಭೈರತಿ ಸುರೇಶ್, ಸಲೀಂ ಅಹಮದ್, ಖನಿಜಾ ಫಾತಿಮಾ, ಪ್ರಸಾದ್ ಅಭಯ, ಅಶೋಕ್ ಪಟ್ಟಣ್ ಡಿನ್ನರ್ ಮೀಟಿಂಗ್ ನಲ್ಲಿ ಭಾಗಿಯಾಗಿದ್ದರು. ಕುರ್ಚಿ ಕದನದ ಮಧ್ಯೆ ಅಹಿಂದ ನಾಯಕರ ಡಿನ್ನರ್ ಮೀಟಿಂಗ್ ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ. ಮೈಲಾರಿ ಪಟಾಪ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಬೆಂಗಳೂರಲ್ಲಿ ಬ್ರೇಕ್ಫಾಸ್ಟ್, ಬೆಳಗಾವಿಯಲ್ಲಿ ಡಿನ್ನರ್. ರಿಪಬ್ಲಿಕ್ ಕನ್ನಡದಲ್ಲಿ ಪೊಲಿಟಿಕಲ್ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಈಗ ಮತ್ತೆ ಈ ಡಿನ್ನರ್ ಪಾಲಿಟಿಕ್ಸ್ ಸದ್ದು ಮಾಡ್ತಾ ಇದೆ. ಬೆಳಗಾವಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಡಿನ್ನರ್ ಮೀಟಿಂಗ್ ಮಾಡಿದ್ದಾರೆ. ಅಹಿಂದ ನಾಯಕರ ಜೊತೆಗೆ ಸಿದ್ದರಾಮಯ್ಯ ಔತಣಕೂಟ. ಇದು
ಸಾಕಷ್ಟು ಚರ್ಚೆ ಜೊತೆಗೆ ಕುತೂಹಲಕ್ಕೂ ಕೂಡ ಕಾರಣ ಆಗ್ತಾ ಇರೋದು. ಇಲ್ಲಿ ಬೆಂಗಳೂರಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಯಿತು, ಅದರ ಜೊತೆಯಲ್ಲಿ ಬೆಳಗಾವಿಯಲ್ಲಿ ಡಿನ್ನರ್ ಮೀಟಿಂಗ್ ಆಗಿಲ್ಲ, ಮಾತುಕತೆ ನಡೆದಿಲ್ಲ, ಯಾವುದ್ರ ಬಗ್ಗೆಯೂ ನಾವು ಮಾತಾಡಿಲ್ಲ, ರಾಜಕಾರಣ ಚರ್ಚೆಯೇ ಆಗಿಲ್ಲ ಅಂತ ಅಂದ್ರೂ ಕೂಡ ರಾಜಕಾರಣಿಗಳು ಸೇರಿದಂತಹ ಸಂದರ್ಭದಲ್ಲಿ ರಾಜಕಾರಣದ ಹೊರತಾಗಿ ಬೇರೆ ಏನ್ ಚರ್ಚೆ ಆಗುತ್ತೆ ಅನ್ನುವಂತಹ ವಿಚಾರ. ಹಾಗಾಗಿ ಈ ಔತಣಕೂಟದ ಬಗ್ಗೆ ಒಂದಷ್ಟು ಚರ್ಚೆಗಳಂತೂ ಆಗ್ತಾ ಇದೆ. ಅದರಲ್ಲೂ ಅಹಿಂದ ನಾಯಕರೇ ಸೇರಿರೋದಿದೆಯಲ್ಲ, ಇದು ಚರ್ಚೆಗೆ ಕಾರಣ. ಎಲ್ಲಾ ನಾಯಕರು ಸೇರಿದ್ರೆ ಅದೊಂದು ಬೇರೆ ಕತೆ. ಆದ್ರೆ ಇಲ್ಲಿ ಈ ಡಿನ್ನರ್ ಮೀಟಿಂಗ್ ನಲ್ಲಿ ಸೇರಿರೋರೆಲ್ಲರೂ ಕೂಡ ಅಹಿಂದ ನಾಯಕರು. ಅಹಿಂದ ಶಕ್ತಿ ಪ್ರದರ್ಶನವೋ, ಒಗ್ಗಟ್ಟು ಪ್ರದರ್ಶನವೋ, ಅಥವಾ ಮುಂದಿನ ದಿನಗಳಲ್ಲಿ ಒಂದಷ್ಟು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತುಕತೆಯೋ ಚರ್ಚೆಯೋ ಅನ್ನುವಂತ ನಿಟ್ಟಿನಲ್ಲಿ ಈಗ ಚರ್ಚೆ ಆಗ್ತಾ ಇದೆ. ಒಗ್ಗಟ್ಟಿನ ಮಂತ್ರದ ಕಟ್ಟಪ್ಪಣೆ ನಡುವೆಯೂ ಕೂಡ ಈ ರಾಜಕೀಯ ನಿಂತಿಲ್ಲ. ಅಧಿವೇಶನ ಅಖಾಡದಲ್ಲೂ ಕೂಡ ಈ ಬಣ ಬಡಿದಾಟ ರಂಗೇರಿದೆ. ಅಹಿಂದ ಅಸ್ತ್ರವನ್ನ ಹೂಡೋದಕ್ಕೆ ಸಿದ್ದರಾಮಯ್ಯ ಏನಾದ್ರೂ ಮುಂದಾದ್ರ ಇದರ ಮಧ್ಯದಲ್ಲಿ ಅನ್ನುವಂತ ಒಂದು ಪ್ರಶ್ನೆ ಈಗ ಕಾಡ್ತಾ ಇರೋದು. ಬದಲಾವಣೆ ಆಟದಲ್ಲಿ ಅಹಿಂದ ಚೆಕ್ಮೇಟ್ ಪೂರ್ವ ತಯಾರಿಯನ್ನ ನಡೆಸ್ತಾ ಇದ್ದಾರಾ ಅನ್ನುವಂತ ನಿಟ್ಟಿನಲ್ಲಿ ಸೂಚನೆ ಒಂದಷ್ಟು ಸಿಗ್ತಾ ಇದೆ. ಆಪ್ತ ಅಹಿಂದ ಮುಖಂಡರ ಜೊತೆಯಲ್ಲಿ ಈಗ ಡಿನ್ನರ್ ಪೇ ಚರ್ಚಾ, ಹೈಕಮಾಂಡ್ಗೆ ಕ್ಲಿಯರ್ ಮೆಸೇಜ್ ರವಾನೆ ಮಾಡೋದಕ್ಕೂ ಕೂಡ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದು ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಆ ಕಾರಣದಿಂದ ಈ ಮೀಟಿಂಗ್ ಇದೆಯಲ್ಲ, ಡಿನ್ನರ್ ಮೀಟಿಂಗ್, ಇದು ಕುತೂಹಲಕ್ಕೆ ಕಾರಣ ಆಗಿದೆ. ಡಿಕೆ ಶಿವಕುಮಾರ್ ಅವರನ್ನ ಕೂಡ ನಾವು ಇನ್ವೈಟ್ ಮಾಡಿದ್ವಿ ಅಂತ ಈ ಔತಣಕೂಟವನ್ನ ಅರೇಂಜ್ ಮಾಡಿದಂತ ಫಿರೋಜ್ ಹೇಳಿದ್ರು. ಮಾಜಿ ಶಾಸಕರು ಫಿರೋಜ್ ಈ ಡಿನ್ನರ್ ಅನ್ನ ಅರೇಂಜ್ ಮಾಡಿದ್ರು. ಅವರು ಕೂಡ ಮಾತಾಡಿ ಹೇಳಿದ್ರು. ಉಳಿದಂತೆ ಯಾರು ಕೂಡ ಮಾತಾಡಿಲ್ಲ. ಅಹಿಂದ ನಾಯಕರು ಅಲ್ಲಿ ಬಂದಂತವರಾಗಿರ್ಬೋದು, ಸೇರಿದಂತೆ ಸಿದ್ದರಾಮಯ್ಯನವರಾಗಿರ್ಬೋದು, ಈ ಡಿನ್ನರ್ ಮೀಟಿಂಗ್ ಬಳಿಕ ಯಾರು ಕೂಡ ಯಾವುದೇ ವಿಚಾರದ ಬಗ್ಗೆ ಮಾತಾಡಿಲ್ಲ. ಆದ್ರೆ ಮುಂದೆ ಡಿಕೆಶಿ ಬಣದ ನಡೆ ಏನು ಅನ್ನುವಂಥದ್ದು ಈಗ ಪ್ರಶ್ನೆ. ನಿನ್ನೆ ಬೆಳಗಾವಿಯಲ್ಲಿ ಅದೊಂದು ಮೀಟಿಂಗ್ ಇದೆಯಲ್ಲ, ಇದು ಭಾರಿ ಸದ್ದು ಮಾಡ್ತಾ ಇದೆ. ಅಹಿಂದ ನಾಯಕರನ್ನ ಒಗ್ಗೂಡಿಸೋದಕ್ಕೆ ಸಿದ್ದರಾಮಯ್ಯ ರಣತಂತ್ರವನ್ನ ಹೆಣೆದಿದ್ದಾರೆ ಅನ್ನೋದು ಕೂಡ ಪಕ್ಕಾ ಗೊತ್ತಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಈ ಡೀಟೇಲ್ಸ್ ನಿಮ್ಮ ಮುಂದೆ. ಬೆಳಗಾವಿಯಲ್ಲೂ ನಿಲ್ಲದ ಡಿನ್ನರ್ ಪಾಲಿಟಿಕ್ಸ್. ಫಿರೋಜ್ ಸೇಠ್ ಮನೆಯಲ್ಲಿ ಅಹಿಂದ ಸಭೆ. ಕುರ್ಚಿ ಕಿತ್ತಾಟದ ಮಧ್ಯೆಯೇ ಬೆಳಗಾವಿಯಲ್ಲೂ ಕೂಡ ಡಿನ್ನರ್ ಪಾಲಿಟಿಕ್ಸ್ ನಿಲ್ತಾ ಇಲ್ಲ. ಮಾಜಿ ಶಾಸಕ ಫಿರೋಜ್ ಸೇಠ್ ಮನೆಯಲ್ಲಿ ನಿನ್ನೆ ಅಹಿಂದ ನಾಯಕರ ಡಿನ್ನರ್ ಮೀಟಿಂಗ್ ಜೋರಾಗಿತ್ತು. ಬೆಳಗಾವಿಯ ಟಿವಿ ಸೆಂಟರ್ನಲ್ಲಿರುವಂತಹ ಫಿರೋಜ್ ಸೇಠ್ ಮನೆಯಲ್ಲಿ ಡಿನ್ನರ್ ಮೀಟಿಂಗ್ ನಡೆದು ಹೋಗಿದೆ. ಅಹಿಂದ ನಾಯಕರಿಗೆ ತರಹೇವಾರಿ ಮೀನಿನ ಊಟ, ಮಟನ್ ಚಾಪ್ಸ್, ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ, ವೆಜ್ ಸೇರಿ 30ಕ್ಕೂ ಅಧಿಕ ಖಾದ್ಯಗಳನ್ನ ರೆಡಿ ಮಾಡಿಸಲಾಗಿತ್ತು. ಮತ್ತೊಂದು ಬಾಡೂಟದ ಜೊತೆಗೆ ಪಟ್ಟದ ಚರ್ಚೆ ನಡೀತಾ ಅನ್ನೋ ಕುತೂಹಲ ಕೂಡ ಮೂಡಿದೆ. अशोक पट्टन जी थे इधर, बराबर है. हमारे लॉयर साहब थे कुर्क के, ಎಲ್ಲರೂ ಇದು ಸತಿ ಅನ್ನಾರ್ ಅವರಿದ್ದಾರೆ. ಅಹಿಂದ ಒಂದು ಇದೆ, ಕರೆಕ್ಟ್. ನಮ್ಮ ಕಳ್ಕಳಿ ಇದೆ. ಅಹಿಂದ ಕೆ ಬಂದಿ ಬಗ್ಗೆ ಅದು ಬೇರೆ ವಿಷಯ, ಅದು ಪಾಲಿಟಿಕ್ಸ್. ಸೆಷನ್ ಇರ್ತದೆ ಬೆಳಗಾವಿಯಲ್ಲಿ, ಚಳಿ ಸೆಷನ್. ಸಿಎಂ ಸಾಹೇಬ್ರು ಅಣ್ಣ ಅವ್ರಿಗೆ ಮನೆಗೆ ಪ್ರತಿ ವರ್ಷ ಬರ್ತಾ ಇದ್ದಾರೆ. ಸಾಹೇಬ್ರು ಹೋಗಿ ಇನ್ವೈಟ್ ಮಾಡ್ತೀರಿ, ಅವರು ಯಾವಾಗ ಮಿಸ್ ಮಾಡೋದಿಲ್ಲ. ಅದು ಇಬ್ಬರದು ಪ್ರೀತಿ ಇದೆ, ಬಂದು ಊಟ ಮಾಡ್ತಾರೆ ಅವರು. ಎಲ್ಲ ನಮ್ಮ ಜಿಲ್ಲಾ ಸಚಿವರಿದ್ರು, ಮತ್ತೆ ಸ್ಪೀಕರ್ ಸಾಹೇಬ್ರಿದ್ರು. ಸಿಎಂ ಸಿದ್ದರಾಮಯ್ಯ, ಯುಟಿ ಖಾದರ್, ಜಮೀರ್ ಅಹಮದ್ ಖಾನ್, ರಹೀಂ ಖಾನ್, ಭೈರತಿ ಸುರೇಶ್, ಸಲೀಂ ಅಹಮದ್, ಖನಿಜಾ ಫಾತಿಮಾ, ಪ್ರಸಾದ್ ಅಭಯ, ಅಶೋಕ್ ಪಟ್ಟಣ್ ಡಿನ್ನರ್ ಮೀಟಿಂಗ್ ನಲ್ಲಿ ಭಾಗಿಯಾಗಿದ್ದರು. ಕುರ್ಚಿ ಕದನದ ಮಧ್ಯೆ ಅಹಿಂದ ನಾಯಕರ ಡಿನ್ನರ್ ಮೀಟಿಂಗ್ ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ. ಮೈಲಾರಿ ಪಟಾಪ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.